ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ನನ್ನ ಗಾಡಿಯಲ್ಲಿ ಮೊನ್ನೆ ಹೇಳಿದಾಗೆ ಏನುಂಟು ಲೂಸ್ ಕಲೆಕ್ಷನ್ ಎಲ್ಲ ಆಗಿದೆ ಅಂತ ಹೇಳಿದ್ದೆ. ಇಂಡಿಕೇಟರ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಫಾಗ್ ಲೈಟ್ ಆಗಿರ್ಬೋದು ಅಥವಾ DRLs ಆಗಿರ್ಬೋದು, ಇದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಜಂಪ್ ಬೀಳುವಾಗೆಲ್ಲ ಆನ್ ಆಫ್ ಆಗ್ತಾ ಉಂಟಂತೆಲ್ಲ ಹೇಳಿದ್ದೆ. ಸೊ ನಿಮ್ಮ ಗಾಡಿಯಲ್ಲಿ ಕೂಡ ಈ ರೀತಿಯ ಪ್ರಾಬ್ಲಮ್ ಇದ್ದರೆ ಈ ಒಂದು ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ. ನಿಮಗೆ ಈ ಒಂದು ವಿಡಿಯೋದಿಂದ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ತೋರಿಸ್ತೇನೆ. ಸೊ ಇಲ್ಲಿ ಕವರೆಲ್ಲ ತೆಗೆದಾದ್ಮೇಲೆ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ವ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಏನುಂಟು ವಯರ್ ಏನುಂಟು ಒಂದು ಪ್ರಾಬ್ಲಮ್ ಬಂದಿರುವಂತಹದ್ದು. ನಿಮಗೆ ವಯರಿಂಗ್ ಚೆಕ್ ಮಾಡಿದಾಗ ಎಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಅಲ್ಲಿಯೇ ಪ್ರಾಬ್ಲಮ್ ಇರ್ತದೆ. ಈ ಕೀಯ ಹೋಲ್ಡರ್ ಏನುಂಟು ಇದುಂಟು, ಕೀಯಿಂದ ಹೋದಂತಹ ವಯರಿಂಗ್ ಏನುಂಟು ಅದರಲ್ಲಿ ಪ್ರಾಬ್ಲಮ್ ಇದ್ದಿರ್ಬೋದು ನಿಮ್ಮ ಇದರಲ್ಲಿ. ಸೊ ಈ ಒಂದು ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ. ನನ್ನ ಗಾಡಿಯಲ್ಲಿ ಏನಾಗಿದೆ ಅಂತ ಹೇಳಿ ಪ್ರಾಬ್ಲಮ್ ನಾನು ಹೇಳ್ತೇನೆ. ಈಗ ಅದನ್ನು ತೆಗೆದು ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಸೊ ಗಾಯ್ಸ್, ನೋಡ್ತಾ ಇರ್ಬೋದು ಇದೆ ಇಲ್ಲಿ ನೋಡಿ, ಕಾಣ್ತಾ ಇರ್ಬೋದು ಈ ವಯರ್ ಕಟ್ಟಾಗಿತ್ತು. ಗ್ರೀನ್ ಕಲರ್ ವಯರ್ ಏನುಂಟು ಅದು ಕಟ್ಟಾಗಿದೆ. ಸೊ ಆ ಒಂದು ಕಾರಣದಿಂದ ಅದು ಲೂಸ್ ಕಲೆಕ್ಷನ್ಸ್ ಥರ ಅಂದರೆ ಟಚ್ ಆದಾಗೆಲ್ಲ ಆನ್ ಆಗ್ತಾ ಇತ್ತು. ಸೊ ಇದೇ ಪ್ರಾಬ್ಲಮ್ ಅಂದ್ಕೊಳ್ತೇನೆ ನಾನು. ಅಂದರೆ ಇದು ಕಟ್ಟಾದ ಕಾರಣ ಈ ರೀತಿ ಆಗ್ತಾ ಇತ್ತು ಅಂತ ಅಂದ್ಕೊಳ್ತೇನೆ. ಇದನ್ನೇ ಜಾಯಿಂಟ್ ಆದಮೇಲೆ ಇದು ಕರೆಕ್ಟ್ ಆಗ್ತದೆ ಅಂತ ನೋಡ್ತೇನೆ. ಸೊ ಆದರೆ ಇದೇ ಪ್ರಾಬ್ಲಮ್ ಆಗಿರ್ತದೆ. ನಿಮ್ಮ ಗಾಡಿಯಲ್ಲಿ ಕೂಡ ಇಂತಹ ಪ್ರಾಬ್ಲಮ್ ಇದ್ದಿದ್ದರೆ ಒಮ್ಮೆ ಚೆಕ್ ಮಾಡಿ. ನಿಮ್ಮ ಕೀಯಿಂದ ಹೋದಂತಹ ಕನೆಕ್ಷನ್ಸ್ ಏನುಂಟು ಅದರಲ್ಲಿ ಚೆಕ್ ಮಾಡಿದರೆ ಗೊತ್ತಾಗ್ಬೋದು ನಿಮಗೆ. ಇದರಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ವಯರ್ ಏನುಂಟು ಕಟ್ಟಾಗಿದೆ. ಸೊ ಇದನ್ನೀಗ ಜಾಯಿಂಟ್ ಮಾಡಬೇಕು. ಸೊ ವೆಯ್ಟ್. ಸೊ ಈಗ ಅಸೆಂಬಲ್ ಮಾಡಿದ್ದೇನೆ, ಕಾಣ್ತಾ ಇರ್ಬೋದು. ಸೊ ಈಗ ಪರ್ಫೆಕ್ಟ್ ಆಗಿದೆ. ನಾನು ಚೆಕ್ ಮಾಡಿದ ಮೇಲೆ ವಿಡಿಯೋ ಮಾಡ್ತಾ ಇರುವಂತಹದ್ದು. ಈಗ ನೋಡ್ತಾ ಇರ್ಬೋದು. ಪರ್ಫೆಕ್ಟ್ ಆಗಿದೆ ಅಲ್ಲ. ಇಂಡಿಕೇಟರ್ ಕೂಡ ವರ್ಕ್ ಆಗ್ತಾ ಇರೋದು. ಆ ಸೈಡ್ ಇದ್ದು ಅರ್ತ್ ವಯರ್ ವರ್ಕ್ ಆಗ್ತಾ ಇಲ್ಲ, ಅದನ್ನು ಕರೆಕ್ಟ್ ಮಾಡ್ತಾನೆ ಈಗ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಬಾಯ್ ಗೈಸ್.